Let us go for the seventh question of 2 marks. So find the distance between the points 3 comma minus 2. So 3 comma minus 2 ನಲ್ಲಿ 3 ನ x1 ಅನ್ನಿ minus 2 ನ y1 ಅನ್ನಿ, then 15 comma 3 ನಲ್ಲಿ 15 ನ x2 ಅನ್ನಿ y ನ 3 ನ y2 ಅನ್ನಿ. So what is the distance formula? D is equal to square root of x2 minus x1 whole square plus y2 minus y1 whole square. So D is equal to square root of x2 ಅಂದರೆ 15 minus x1 ಅಂದರೆ 3. So 15 minus 3 whole square plus y2 ಅಂದರೆ 3 then y1 ಅಂದರೆ -2, ಈ ಮೈನಸ್ ಸೇರ್ಕೊಂಡ್ರೆ it will become +2. So 3 plus 2 whole square. So D is equal to square root of 15 minus 3 ಅಂದರೆ 12 square, 3 plus 2 ಅಂದರೆ 5 square. So D is equal to square root of 12 square ಅಂದರೆ 144 plus 5 square ಅಂದರೆ 25. So square root of 25 ಆಯಿತು. So 144 plus 25. D is equal to square root of, so what it will become, 144 plus 25 will become 169. Therefore D is equal to, what is the square root of 169? It is equal to 13 units. Therefore distance between the given 2 points is 13 units. So like this we have to find out the ಡಿಸ್ಟೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಈಗ ಕಮ್ಮಿಂಗ್ ಟು ದ ನೆಕ್ಸ್ಟ್ 8th ಕ್ವಶನ್ಗೆ ಬರೋಣ. ಸೊ ಫೈಂಡ್ ದ ಏರಿಯಾ ಆಫ್ ದ ಪೆರಿಮೀಟರ್, ಫೈಂಡ್ ದ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಎ ಸೆಕ್ಟಾರ್ ವಿತ್ ಸೆಂಟ್ರಲ್ ಆ್ಯಂಗಲ್ ಅಂತ ಕೊಟ್ಟಿದ್ದೇನೆ ನೋಡಿ. ನಾನು ಇದನ್ನು ಸೆಕ್ಟಾರ್ನ ಈಗ ಬರ್ಕೊತೀನಿ. ಸೊ ಐ ವಿಲ್ ರೈಟ್ ದ ಸೆಕ್ಟಾರ್ ಇಯರ್. ಇದು ಸೆಕ್ಟಾರ್. ಈ ಸೆಕ್ಟಾರಲ್ಲಿ ಏನು ಕೊಟ್ಟಿದ್ದಾನೆ, ಸೆಂಟ್ರಲ್ ಆ್ಯಂಗಲ್ ಕೊಟ್ಟಿದ್ದಾನೆ 60 ಡಿಗ್ರಿ, ದಟ್ ಈಸ್ ಥೀಟಾ. ಇನ್ ರೇಡಿಯಸ್ ಕೊಟ್ಟಿದ್ದಾನೆ ನೋಡಿ, ಇದು ಓ ಅನ್ನೋಣ, ಇದನ್ನು ಎ ಅನ್ನೋಣ, ಇದನ್ನು ಬಿ ಅನ್ನೋಣ. ಸೊ ಓ ಎ 7, ಓ ಬಿನೂ 7. ಫಸ್ಟ್ ಇದ್ರದ್ದು ಏರಿಯಾ ಕಂಡುಹಿಡಿಯೋಣ. ಸೊ ನೆಕ್ಸ್ಟ್ ಇದ್ರದ್ದು ಪೆರಿಮೀಟ್ರ್ ಕಂಡುಹಿಡಿಯೋಣ. ಸೆಕ್ಟಾರ್ ನೋಡಿ, ಸೆಕ್ಟಾರ್ನ ಪೆರಿಮೀಟ್ರನ್ನ ನೆಕ್ಸ್ಟ್ ಅದನ್ನು ಕಂಡುಹಿಡಿಯೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಫಸ್ಟು ಲೆಟ್ ಅಸ್ ಮೇಕ್ ಎ ಲಿಸ್ಟ್. ಫಸ್ಟು ಲಿಸ್ಟ್ ಮಾಡ್ಕೊಳ್ಳೋಣ. ಸೊ ಲಿಸ್ಟಲ್ಲಿ ಏನೇನು ಕೊಟ್ಟಿದ್ದಾನೆ ಅದು ಫಸ್ಟು ನಾವು ನೋಡ್ತಾ ಹೋಗೋಣ. ಏನೇನಿದೆ ಲಿಸ್ಟಲ್ಲಿ? ಥೀಟಾ. ಸೊ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ದೆನ್ ರೇಡಿಯಸ್ ಈಸ್ ಈಕ್ವಲ್ ಟು 7 centimeter. Next, first let us find out the area of a sector. So what is the formula for area of a sector? Area is equal to theta divided by 360 into pi r square. So area is equal to theta ಅಂದರೆ 60 divided by 360 into pi ಅಂದರೆ 22 by 7 into radius ಅಂದರೆ 7 into 7. r square ಅಂದರೆ 7 into 7. 60 ones 66, 7 ones 7 ones, ಇನ್ನು ಉಳಿದಿದ್ದು 2 3s 2 11s. Therefore area is equal to, ಏನು ಮಿಕ್ಕಿದೆ ನೋಡಿ ನ್ಯೂಮರೇಟ್ರಲ್ಲಿ 11 into 7 will become 77 divided by ಡಿನಾಮಿನೇಟ್ರಲ್ಲಿ ಏನು ಮಿಕ್ಕಿದೆ 3. So that is 77 by 3 centimeter square is the area of a sector. ಏರಿಯಾ ಆಫ್ ಎ ಸೆಕ್ಟಾರ್ ಆದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪೆರಿಮೀಟರ್. ಸೊ ಪೆರಿಮೀಟರ್ ಆಫ್ ಎ ಸೆಕ್ಟಾರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪೆರಿಮೀಟರ್ ಆಫ್ ಎ ಸೆಕ್ಟಾರ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೀಗ ಫಸ್ಟು ಲೆಂತ್ ಆಫ್ ದ ಆರ್ಕ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಲೆಂತ್ ಆಫ್ ದ ಆರ್ಕ್ಗೆ ಫಾರ್ಮುಲಾ ಏನು? ಸೊ ಲೆಂತ್ ಆಫ್ ದ ಆರ್ಕ್ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು 2 pi r. ಸೊ ಲೆಂತ್ ಇಸ್ ಈಕ್ವಲ್ ಟು ಥೀಟಾ ಅಂದರೆ 60 divided by 360 into 2 into 22 by 7 into r ಅಂದರೆ 7. ಸೊ 60 ones 66, 7 ones 7 ones, 2 ones 2 3s. Therefore ಈಗ ಲೆಂತ್ ಆಫ್ ದಿ ಆರ್ಕ್ ಏನಾಯಿತು? ಲೆಂತ್ ಆಫ್ ದಿ ಆರ್ಕ್ ಇಸ್ ಈಕ್ವಲ್ ಟು, ಇಟ್ ವಿಲ್ ಬಿಕಮ್, ಎಷ್ಟಿದೆ ಮೇಲ್ಗಡೆ ನ್ಯೂಮರೇಟ್ರಲ್ಲಿ 22 ಇದೆ, ಡಿನಾಮಿನೇಟ್ರಲ್ಲಿ 3 ಇದೆ. ಸೊ 22 by 3 centimeter ಈಸ್ ದ ಲೆಂತ್ ಆಫ್ ದಿ ಆರ್ಕ್.
ಈಗ ನಮಗೆ ವಿ ವಾಂಟ್ ದ ಪೆರಿಮೀಟರ್. ಸೊ ಪೆರಿಮೀಟರ್ ಆಫ್ ಎ ಸೆಕ್ಟಾರ್ ಬೇಕು ಅಂದರೆ ನೋಡಿ, ನೀವು ಪೆರಿಮೀಟರ್ ಅಂದರೆ ಇದರ ಸುತ್ತ ಅಳತೆ. ಹಾಗಾದರೆ ಪೆರಿಮೀಟರ್ ಬೇಕು ಅಂದರೆ 2 ರೇಡಿಯಸ್ನ ಆ್ಯಡ್ ಮಾಡಬೇಕು. ಆ 2 ರೇಡಿಯಸ್ನ ಜೊತೆಗೆ ಲೆಂತ್ ಆಫ್ ದ ಆರ್ಕನ್ನು ಆ್ಯಡ್ ಮಾಡಬೇಕು. ಅರ್ಥ ಆಯ್ತಾ? ಸೊ ವಾಟ್ ಈಸ್ ದ ಪೆರಿಮೀಟರ್ ಆಫ್ ಎ ದಟ್ ವಾಟ್ ವಿ ಕಾಲ್ ಇಟ್ ಆಸ್ ಸೆಕ್ಟಾರ್? 2 ರೇಡಿಯಸ್ನ ಜೊತೆಗೆ ಒಂದು ಲೆಂತ್ ಆಫ್ ದಿ ಆರ್ಕ್ನ ಆ್ಯಡ್ ಮಾಡಬೇಕು. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ವಾಟ್ ಈಸ್ ದ ರೇಡಿಯಸ್ 14 ಪ್ಲಸ್ ವಾಟ್ ಈಸ್ ದ ಲೆಂತ್ ಆಫ್ ದ ಆರ್ಕ್ 22/3. ಸೊ ಹಾಗಾದರೆ ಪೆರಿಮೀಟರ್ ಇಸ್ ಈಕ್ವಲ್ ಟು 14 2s are 28 ಪ್ಲಸ್ 22/3. ಸೊ ಡಿನಾಮಿನೇಟರ್ನ LCM ಆಗಿ ತೆಕ್ಕೊಳ್ಳಿ, ದಟ್ ಈಸ್ 3. ಸೊ ಇಲ್ಲೇನು ಇಲ್ಲ ಅಂದರೆ 1 ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 into 28 will become 3 8s are 24. 2 carry 3 8, that is 84 ಆಯಿತು. ಪ್ಲಸ್ 1 into 22 is 22. Therefore perimeter is equal to 4ಗೆ 2 ಸೇರಿಸಿದ್ರೆ 6, 8ಗೆ 2 ಸೇರಿಸಿದ್ರೆ 10. ಸೊ 106/3 centimeter is the perimeter of the given sector. ಸೊ ಸೆಕ್ಟಾರ್ದು ಪೆರಿಮೀಟರ್ನ ಬೇಕು ಅಂದರೆ 2 ರೇಡಿಯಸ್ನ ಜೊತೆಗೆ ಒಂದು ಆರ್ಕ್ನ ಲೆಂತನ್ನು ಆ್ಯಡ್ ಮಾಡಬೇಕು. ಸೊ 2 ರೇಡಿಯಸ್ ಪ್ಲಸ್ ಲೆಂತ್ ಆಫ್ ದ ಆರ್ಕ್ ವಿಲ್ ಗಿವ್ ದ ಪೆರಿಮೀಟರ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪೆರಿಮೀಟರ್. ದೆನ್ ಕಮಿಂಗ್ ಟು ದಿ 9th ಕ್ವಶನ್, ಪ್ರೂವ್ ದಟ್ √2 ಈಸ್ ಆನ್ ಇರ್ರಾಷನಲ್ ನಂಬರ್. ಈಗ ನಾವು ಪ್ರೂವ್ ಮಾಡಬೇಕು ಯಾವುದನ್ನು? √2ನ ಇರ್ರಾಷನಲ್ ನಂಬರ್ ಅಂತ ನಾವೀಗ ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಪ್ರೂವ್ ಹೌ √2 ಈಸ್ ಆನ್ ಇರ್ರಾಷನಲ್ ನಂಬರ್. ಸೊ ಟು ಪ್ರೂವ್ ದ √2 ಈಸ್ ಆನ್ ಇರ್ರಾಷನಲ್ ನಂಬರ್ ನಾವು ಮೊದಲು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಲೆಟ್ ಅಸ್ ಅಸ್ಯೂಮ್, ನಾವು ಅಂದ್ಕೊಳ್ಳೋಣ ಏನಂತ? ಲೆಟ್ ಅಸ್ ಅಸ್ಯೂಮ್ ದಟ್ √2 ಈಸ್ ರ್ಯಾಷನಲ್. ಸೊ √2ನ ರ್ಯಾಷನಲ್ ಅಂತ ಅಂದ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್ ನೀವು ಬರೀಬೇಕು. ಯಾಗಾದ್ರೆ √2ನ ರ್ಯಾಷನಲ್ ಅಂತ ಅಂದ್ಕೊಂಡ್ರೆ, ಸೊ ದೇರ್ ಫೋರ್ √2 ಈಸ್ ಈಕ್ವಲ್ ಟು ರ್ಯಾಷನಲ್ ನಂಬರ್ ಈಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ p/q. ಸೊ ಇಲ್ಲಿ p ಆ್ಯಂಡ್ q ಆರ್ ಕೋಪ್ರೈಮ್. ಸೊ p ಆ್ಯಂಡ್ q ಆರ್ ಕೋಪ್ರೈಮ್ ಅಂದರೆ ಅರ್ಥ ಏನು? 1 ಬಿಟ್ಟು ಬೇರೆ ಏನೂ ಕಾಮನ್ ಇಲ್ಲ, ಅದೇ ಕೋಪ್ರೈಮ್. ಒನ್ ಬಿಟ್ಟು ಬೇರೆ ಯಾವುದೂ ಕಾಮನ್ ಇಲ್ಲ ಅಂದರೆ ಅದನ್ನು ಕೋಪ್ರೈಮ್ ಅಂತ ಕರಿತೀವಿ. ಹಾಗಾದ್ರೆ ವಾಟ್ ಅಬೌಟ್ ಪಿ ಆ್ಯಂಡ್ ಕ್ಯೂ? ಪಿ ಆ್ಯಂಡ್ ಕ್ಯೂ ಆರ್ ಕೋಪ್ರೈಮ್ ಅಂದರೆ ಅರ್ಥ ಈಗ p ಇಂಟು 1 ಈಸ್ p, q ಇಂಟು 1 ಈಸ್ q. ಹಾಗಾದ್ರೆ ಎರಡಕ್ಕೂ ಕಾಮನ್ ಏನಿದೆ p ಮತ್ತು qಗೆ? ನೋಡಿ ಈಗ ಅದನ್ನು ನನಗೆ ಬರೀತೀನಿ, p ಇಂಟು 1 q ಇಂಟು 1. ಸೊ ಎರಡಕ್ಕೂ ಕಾಮನ್ ಏನಿದೆ ನೋಡಿ 1 ಮಾತ್ರ ಕಾಮನ್ ಇದ್ದರೆ ಅದನ್ನು ಕೋಪ್ರೈಮ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ p ಮತ್ತು q ಕೂಡ ಕೋಪ್ರೈಮ್ ಆಗಿರುತ್ತೆ. ಸೊ therefore √2 is equal to p/q. ಸ್ಕ್ವಯರ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವಯರ್ ಮಾಡಿ. √2 ಹೋಲ್ ಸ್ಕ್ವಯರ್ is equal to p²/q². ಸೊ ಸ್ಕ್ವಯರ್ನ ತೆಗೆದ್ರೆ ಇಟ್ ವಿಲ್ ಬಿಕಮ್ 2 is equal to p²/q². ನಾ ಈ q² ಇಲ್ಲಿಗೆ ತಮ್ಮನ್ನಿ. ಹಾಗಾದರೆ p² is equal to 2q². ಸೊ p² ಈಸ್ even, ಯಾಕೆಂದರೆ 2 ಇಂಟು ಇದೆ. ಸೊ p² ಈಸ್ even. p² ಈವನ್ ಆದಮೇಲೆ ಅಥವಾ 2ನ ನಾನು ಇಲ್ಲಿ ಡಿವೈಡ್ ಮಾಡಿದ್ರೆ, ಸೊ 2 ಡಿವೈಡ್ಸ್ p². 2 p²ನ ಡಿವೈಡ್ ಮಾಡ್ತಾ ಇದೆ ಅಂದರೆ p² ಏನಾಗಿರಲೇಬೇಕು? ಈವನ್ ಆಗಿರಲೇಬೇಕು. p² ಈವನ್ ಆದಮೇಲೆ p ಈಸ್ ಆಲ್ಸೋ ಈವನ್. ಸೊ p ಈಸ್ ಆಲ್ಸೋ ಈವನ್. ಸೊ ಇದು p ಈವನ್ ಆಯಿತು ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟು ಸ್ಟೆಪ್ಪಿಗೆ ಬರೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಈಗ ಮತ್ತೆ ಹೇಳ್ತೀನಿ ನೋಡಿ, ಅಸ್ಯೂಮ್ ಮಾಡ್ಕೊಳ್ಳೋಣ √2 ಈಸ್ ರ್ಯಾಷನಲ್ ಅಂತ. √2 ರ್ಯಾಷನಲ್ ಅಂದಮೇಲೆ √2 ಈಸ್ ಈಕ್ವಲ್ ಟು p/q. ವಾಟ್ ಅಬೌಟ್ p/q? p/q ಆರ್ ಕೋಪ್ರೈಮ್. ಹಾಗಾದರೆ ಸ್ಕ್ವಯರ್ ಆನ್ ಬೋತ್ ಸೈಡ್. √2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು p²/q². ಸೊ ಸ್ಕ್ವಯರು √2 ಕ್ಯಾನ್ಸಲ್ ಆದರೆ 2 ಉಳಿತು. 2 ಈಸ್ ಈಕ್ವಲ್ ಟು p²/q². ಈ q²ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ p² ಇಸ್ ಈಕ್ವಲ್ ಟು 2q² ಆಯಿತು. ಸೊ p² ಈಸ್ ಈವನ್. ಯಾಕೆ ಹೇಳ್ತಾ ಇದ್ದೀನಿ ಈವನ್ ಅಂದರೆ, ಸೊ ನಾನು 2ನ ಇಲ್ಲಿಗೆ ತಗೊಂಡ್ರೆ p²/2 ಆಗುತ್ತೆ. ಹಾಗಾದರೆ p²ನ ಯಾರು ಡಿವೈಡ್ ಮಾಡ್ತಾ ಇದ್ದಾರೆ? 2 ಯಾವ ನಂಬರ್ನ ಡಿವೈಡ್ ಮಾಡುತ್ತೆ? 2 ಡಿವೈಡ್ಸ್ ಓನ್ಲಿ ಈವನ್ ನಂಬರ್. ಹಾಗಾದರೆ p² 2 ಇಂದ ಡಿವೈಡ್ ಆಗ್ತಾ ಇದೆ ಅಂದರೆ p² ಈವನ್ನೇ ಆಗಿರಬೇಕು. ಇಫ್ p² ಇಸ್ ಈವನ್ ದೆನ್ p ಈಸ್ ಆಲ್ಸೋ ಈವನ್ ಆಯಿತು. ಇನ್ನು ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಬರೋಣ. ಹೀಗೆ ಅಂದ್ಕೊಳ್ಳೋಣ, ಲೆಟ್ p ಈಸ್ ಈಕ್ವಲ್ ಟು 2k ಅಂತ ಅಂದ್ಕೊಳ್ಳೋಣ, ವೇರ್ k ಈಸ್ ಸಮ್ ಇಂಟೀಜರ್.
ವೇರ್ ಕೆ ಈಸ್ ಸಮ್ ಇಂಟೀಜರ್. ಈ ಪಿ ಇಸ್ ಈಕ್ವಲ್ ಟು 2k ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2q ಸ್ಕ್ವೇರ್ ಅಂತ ಬರೆದಿದ್ದೀವಲ್ಲ, ಇಲ್ಲಿಗೆ ಹಾಕೋಬೇಕು. ಪಿ ಜಾಗದಲ್ಲಿ 2k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2q ಸ್ಕ್ವೇರ್. ಅಲ್ಲಿಗೆ 2k ಅಂದರೆ ಇಟ್ ವಿಲ್ ಬಿಕಮ್ 4k ಸ್ಕ್ವೇರ್ ಇಸ್ ಈಕ್ವಲ್ ಟು 2q ಸ್ಕ್ವೇರ್. 2 1s 2 2s. ಹಾಗಾದರೆ ಇಲ್ಲಿ ಉಳಿದಿದ್ದು q ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ ಉಳಿದಿದ್ದು 2k ಸ್ಕ್ವೇರ್. ಈಗ ನಾನು ಈ 2ನ ಡಿನಾಮಿನೇಟ್ರಿಗೆ ತಂದರೆ, ಸೊ 2 ಯಾರನ್ನು ಡಿವೈಡ್ ಮಾಡ್ತಾ ಇದೆ? q ಸ್ಕ್ವೇರ್. ಹಾಗಾದರೆ 2 q ಸ್ಕ್ವೇರ್ನ ಡಿವೈಡ್ ಮಾಡ್ತಾ ಇದೆ ಅಂದರೆ q ಸ್ಕ್ವೇರ್ ಈಸ್ ಈವನ್. ಇಫ್ q ಸ್ಕ್ವೇರ್ ಈಸ್ ಈವನ್ ದೆನ್ q ಈಸ್ ಈವನ್. ಹಾಗಾದರೆ q ಕೂಡ ಈವನ್ ಆಗಿರುತ್ತೆ. ಹಾಗಾದರೆ ನಮಗೆ ಇವೆರಡರಿಂದ ಗೊತ್ತಾಗಿದ್ದೇನಪ್ಪ ಅಂದರೆ p is also even, q is also even ಅಂದಮೇಲೆ, ಸೊ ದೇರ್ ಫಾರ್ p and q have ಕಾಮನ್ ಫ್ಯಾಕ್ಟರ್. ನಾವು ಮೊದಲು ಯಾವುದೋ ಕಾಮನ್ ಫ್ಯಾಕ್ಟರ್ ಅಂದ್ಕೊಂಡಿದ್ವೋ? ಓನ್ಲಿ 1 ಅಂತ ಅಂದ್ಕೊಂಡಿದ್ವೋ. 1 ಬಿಟ್ಟು ಬೇರೆ ಇನ್ನೂ ಕಾಮನ್ ಫ್ಯಾಕ್ಟರ್ ಇದೆ. ಹಾಗಾದರೆ 1 ಬಿಟ್ಟು ಬೇರೆ ಇನ್ಯಾವುದಾದ್ರೂ ಕಾಮನ್ ಫ್ಯಾಕ್ಟರ್ ಇದ್ದರೆ ಪಿ ಮತ್ತು ಕ್ಯೂಗಳು ಕೋಪ್ರೈಮ್ ಅಲ್ಲ. ದೇರ್ ಫಾರ್ ಪಿ ಆ್ಯಂಡ್ ಕ್ಯೂ ಆರ್ ನಾಟ್ ಕೋಪ್ರೈಮ್. They are not coprime because they have the common factor other than 1. They have the common factor other than 1. ಸೊ ಹಾಗಾದರೆ it doesn't have common factor. ದಟ್ ಈಸ್ ಒಂದನ್ನು ಬಿಟ್ಟು ಬೇರೆ ಕಾಮನ್ ಫ್ಯಾಕ್ಟರ್ ಇದೆ. ಆ ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಸೊ ಇದನ್ನು ನಾವು ಕೋಪ್ರೈಮ್ ಅಂತ ಕರೆಯೋದಿಲ್ಲ. ಆರ್ ನಾಟ್ ಕೋಪ್ರೈಮ್. ಸಾರಿ. ಸೊ ಪಿ ಆ್ಯಂಡ್ ಕ್ಯೂ ಆರ್ ನಾಟ್ ಕೋಪ್ರೈಮ್. ಕೋಪ್ರೈಮ್ ಯಾಕಲ್ಲ ಅಂದರೆ 1 ಬಿಟ್ಟು ಬೇರೆ ಕಾಮನ್ ಕೂಡ ಅದಕ್ಕಿದೆ. ದೇರ್ ಫಾರ್ ದೇ ಆರ್ ನಾಟ್ ಕೋಪ್ರೈಮ್. ಇಫ್ ದೇ ಆರ್ ನಾಟ್ ಕೋಪ್ರೈಮ್ ದೆನ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ಏನಂತ ಅಂದ್ಕೊಂಡಿದ್ವೋ? ದೇರ್ ಫಾರ್ ದಿಸ್ ಕಾಂಟ್ರಾಡಿಕ್ಟ್ಸ್ ದಟ್ ಅವರ್ ಅಸಂಪ್ಷನ್ ಈಸ್ ರಾಂಗ್. ನಾವು ಅಸ್ಯೂಮ್ ಮಾಡ್ಕೊಂಡಿದ್ವು ಏನಂತ? ದಟ್ ಅವರ್ ಅಸಂಪ್ಷನ್ ಈಸ್ ರಾಂಗ್. Our assumption is wrong. Therefore, root 2 is not rational. Root 2 is not rational. If root 2 is not rational, then what is root 2? Root 2 is irrational. ರ್ಯಾಷನಲ್ ಅಲ್ಲ ಅಂದಮೇಲೆ ಏನಾಗಿರ್ಬೇಕದು? ಇಟ್ ಶುಡ್ ಬಿ ಇರ್ರ್ಯಾಷನಲ್. ಸೊ ಈ ರೀತಿ ನೀವು ರೂಟ್ 2ನ, ರೂಟ್ 3ನ, ರೂಟ್ 5ನ, ರೂಟ್ 7ನ ಇದಕ್ಕೆಲ್ಲ ಇದೇ ಥರ ಸ್ಟೆಪ್ಪನ್ನು ನಾವು ಮಾಡ್ತೀವಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸೊ ಇನ್ನೊಂದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೊಂಡು ಸೊ ನಾನು ಇನ್ನೊಂದು ಪ್ರೂವ್ ಮಾಡಿ ತೋರಿಸ್ತೀನಿ. ಇದೊಂದು ಈ ವಿಡಿಯೋದಲ್ಲಿ ನೋಡಿರಿ. ನೆಕ್ಸ್ಟು ಕಮಿಂಗ್ ಟು ದ 10th ಕ್ವಶನ್. 10ನೇ ಕ್ವಶನಿಗೆ ಬರೋಣ. ಚೆಕ್ ವೆದರ್ g of x is equal to x minus 3 is a factor of p of x is equal to x cube plus 7x square plus 3x minus 6 ಅಂತ ಕೇಳಿಯೇನೆ. ಇದು ಇದಕ್ಕೆ ಫ್ಯಾಕ್ಟರ ಅಂತ ಕೇಳಿಯೇನೆ. ಫ್ಯಾಕ್ಟರ್ ಆಗಿದ್ದರೆ ಸೊ ರಿಮೈಂಡರು 0ನೇ ಬರಬೇಕು. ಈಗ ಚೆಕ್ ಮಾಡ್ಕೊಳ್ಳೋಣ ರಿಮೈಂಡರ್ 0 ಬರುತ್ತಾ ಅಂತ. ಹಾಗಾದ್ರೆ ಇಲ್ಲೇನು ಕೊಟ್ಟಿಯೇನೆ? ಜಿ ಆಫ್ ಎಕ್ಸು ಎಕ್ಸ್ ಮೈನಸ್ 3 ಈಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು -3 ಆ ಕಡೆ ಹೋದರೆ +3 ಆಯಿತು. ಎಲ್ಲಿ ಎಕ್ಸ್ ಬರುತ್ತೋ ಅಲ್ಲೆಲ್ಲ ನೀವು 3 ಕೊಟ್ಕೊಂಡು ಹೋಗಬೇಕು. ಹಾಗಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 7x ಸ್ಕ್ವೇರ್ ಪ್ಲಸ್ 3x ಮೈನಸ್ 6. ಇಲ್ಲಿ ಕೊಡ್ತಾ ಹೋಗ್ರಿ. ಪಿ ಆಫ್ 3 ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದರೆ 3 ಕ್ಯೂಬ್ ಪ್ಲಸ್ 7 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಪ್ಲಸ್ 3 ಇಂಟು ಎಕ್ಸ್ ಅಂದರೆ ದಟ್ ಈಸ್ 3 ಮೈನಸ್ 6. ಸೊ ಪಿ ಆಫ್ 3 ಈಸ್ ಈಕ್ವಲ್ ಟು ಸೊ 3 ಕ್ಯೂಬ್ ಅಂದರೆ 27 ಪ್ಲಸ್ 7 ಇಂಟು 3 ಸ್ಕ್ವೇರ್ ಅಂದರೆ 9 ಪ್ಲಸ್ 3 3s are 9 minus 6. So P of 3 is equal to so 27 plus 7 9s are 63. Then ಇವೆರಡನ್ನು subtract ಮಾಡಿದ್ರೆ it will become 3. So P of 3 is equal to add ಮಾಡಿ 27ಗೆ 63 ಸೇರಿಸಿದ್ರೆ 63 plus so what it will become? So 27 plus 66 ಆಯಿತು. ಅಲ್ಲಿಗೆ it will become 13. Then it will become 9. ಸೊ 93 ಆಯಿತು. ಹಾಗಾದರೆ ರಿಮೈಂಡರು 0 ಬರಲಿಲ್ಲ. ಹಾಗಾದರೆ ರಿಮೈಂಡರ್ 0 ಬರಲಿಲ್ಲ ಅಂದಮೇಲೆ ಸೊ ದೇರ್ ಫೋರ್ ಜಿ ಆಫ್ ಎಕ್ಸ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್.
ರಿಮೈಂಡರ್ 0 ಬಂದರೆ ಇಟ್ ಈಸ್ ಎ ಫ್ಯಾಕ್ಟರ್. ರಿಮೈಂಡರ್ 0 ಬರಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಎ ಫ್ಯಾಕ್ಟರ್. ಸೊ ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು. ಇನ್ನು ಕಮಿಂಗ್ ಟು ದ 11th ಕ್ವಶನ್, ಇನ್ ದ ಫಿಗರ್ ಆಂಗಲ್ COD 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ, OC 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ, OB has given as what is the OB given 4 centimeter, find the area of the shaded region ಅಂತ ಕೊಟ್ಟಿದ್ದಾನೆ. ಸೊ ಈ ಕ್ವಶನ್ಗೆ ನಾವು ಈ ಫಿಗರನ್ನು ತಗೋಬೇಕು. ಸೊ ಲೆಟಸ್ ಈ ಫಿಗರ್ ಇಲ್ಲಿ ಇದೆಯಲ್ಲ ಇದು. ಸೊ ಅವನು COD ಈ ಆ್ಯಂಗಲ್ 60 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು ಈ ದೊಡ್ಡ ಸೆಕ್ಟಾರ್ ಇದೆಯಲ್ಲ, ದೊಡ್ಡ ಸೆಕ್ಟಾರ್ ಯಾವುದದು ODC, ಇದ್ರದ್ದು ಆ್ಯಂಗಲ್ ಅವನು ರೇಡಿಯಸ್ನ 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. OC 10 ಇದ್ಮೇಲೆ OD ಕೂಡ 10 ಇರುತ್ತೆ. ನೆಕ್ಸ್ಟ್ OB ಕೊಟ್ಟಿದ್ದಾನೆ, OB ಆಸ್ ಗಿವನ್, ಇದು ಚಿಕ್ಕ ಸೆಕ್ಟಾರಿನ ರೇಡಿಯಸ್, ದಟ್ ಈಸ್ ದಿ ಹ್ಯಾಸ್ ಗಿವನ್ ಆಸ್ 4 ಸೆಂಟಿಮೀಟರ್. ಹಾಗಾದ್ರೆ ಇದನ್ನು E ಅಂತ ಕರೆಯೋಣ. ಸೊ OE ಇದು ಕೂಡ 4 ಸೆಂಟಿಮೀಟರ್ ಇರುತ್ತೆ. ನಾವೀಗ ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದು ಶೇಡೆಡ್ ರೀಜನ್. ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಶೇಡೆಡ್ ರೀಜನ್. ಈ ಶೇಡೆಡ್ ರೀಜನ್ದು ಏರಿಯಾನ ನಾವೀಗ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಹೌ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದಿಸ್ ಶೇಡೆಡ್ ರೀಜನ್? ಅದಕ್ಕೆ ನಾವೇನು ಮಾಡಬೇಕು ನೋಡಿ, ಇಲ್ಲಿ ದೊಡ್ಡ ಸೆಕ್ಟಾರ್ ಯಾವುದು, ಏರಿಯಾ ಆಫ್ ಸೆಕ್ಟಾರ್ ODCನಲ್ಲಿ ಏರಿಯಾ ಆಫ್ ಸೆಕ್ಟಾರ್ OBEನ ಮೈನಸ್ ಮಾಡಬೇಕು. ಸೊ ಏರಿಯಾ ಆಫ್ ಬಿಗ್ ಸೆಕ್ಟಾರ್ ಯಾವುದು, ಬಿಗ್ ಸೆಕ್ಟಾರು ODC, ಅದರೊಳಗೆ ಯಾರನ್ನ ಮೈನಸ್ ಮಾಡಬೇಕು, OBE ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್. ಹಾಗಾದ್ರೆ ಏರಿಯಾ ಆಫ್ ದ ಶೇಡೆಡ್ ರೀಜನ್ನ ಫೈಂಡ್ ಔಟ್ ಮಾಡೋದಾದ್ರೆ, ಸೊ ಲೆಟ್ ಅಸ್ ರೈಟ್ ದ ಹೆಡ್ಡಿಂಗ್ ಏರಿಯಾ ಆಫ್ ಶೇಡೆಡ್ ರೀಜನ್. So now to find the area of the shaded region, so area of shaded region is equal to area of big sector. What is the name of the area of the big sector? ODC. This is the big sector minus area of small sector. ಯಾವುದು ಸ್ಮಾಲ್ ಸೆಕ್ಟಾರೋ, ದಟ್ ಈಸ್ OBE. ಎರಡು ಮೈನಸ್ ಮಾಡಿದ್ರೆ ವಿಲ್ ಗೆಟ್ ದ ಏರಿಯಾ ಆಫ್ ದ ಸೆಕ್ಟಾರ್, ಏರಿಯಾ ಆಫ್ ದ ಶೇಡೆಡ್ ರೀಜನ್. So what is the area of the bigger sector? Theta by 360 into pi r1 square minus theta by 360 into pi r2 square. So this is the formula we have to use. ಯಾಕೆಂದರೆ ಎರಡು ರೇಡಿಯಸ್ ಇದೆ. R1 is the radius of the bigger sector and R2 is the radius of the smaller sector. ಹಾಗಾದ್ರೆ ಏನಾಯಿತು, ಏರಿಯಾ ಈಸ್ ಈಕ್ವಲ್ ಟು ಕಾಮನ್ ತೆಕ್ಕೊಂಬಿಡಿ. ವಾಟ್ ಈಸ್ ದ ಕಾಮನ್? ಎರಡಕ್ಕೂ ಕಾಮನ್ ಏನಿದೆ, ಥೀಟಾ ಬೈ 360 ಪೈ ಕಾಮನ್ ಇದೆ. ಹಾಗಾದರೆ ಉಳಿದಿದ್ದು R1 ಸ್ಕ್ವಯರ್ ಮೈನಸ್ ಉಳಿದಿದ್ದು R2 ಸ್ಕ್ವಯರ್. ಸೊ ಲೆಟ್ ಅಸ್ ಫೈಂಡ್ ಔಟ್ ನಾವು. ಹಾಗಾದರೆ ಏರಿಯಾ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22/7 ಇಂಟು R1. ರೇಡಿಯಸ್ ಎಷ್ಟು ಕೊಟ್ಟಿದ್ದಾನೆ, R1 ಅಂದರೆ ಇದೆ, OC ಇಸ್ ದ R1, ದಟ್ ಈಸ್ 10 ಸ್ಕ್ವಯರ್ ಮೈನಸ್ ಇದು R2 ಎಷ್ಟಿದೆ, ದಟ್ ಈಸ್ 4 ಸ್ಕ್ವಯರ್. ಸೊ ಲೆಟ್ ಅಸ್ ಕಂಟಿನ್ಯೂ ದಿಸ್ ಒನ್. ಸೊ ಇದನ್ನು ಕಂಟಿನ್ಯೂ ಮಾಡೋಣ. ಸೊ ಲೆಟ್ ಅಸ್ ಕಂಟಿನ್ಯೂ ಇಯರ್ ಇಟ್ ಸೆಲ್ಫ್. ಸೊ ಏರಿಯಾ ಈಸ್ ಈಕ್ವಲ್ ಟು ಥೀಟಾ, ಥೀಟಾ ಅಂದರೆ 60 ಡಿವೈಡೆಡ್ ಬೈ 360 ಇಂಟು 22/7 ಇಂಟು 10 ಸ್ಕ್ವಯರ್. ವಾಟ್ ಈಸ್ 10 ಸ್ಕ್ವಯರ್? 100 minus 4 square is 60. So area is equal to 60 ones are 66, 2 3s are 2 11s. Agar area, what is the remaining? 11 by 7 3s are 21 into 100 al 16 hoytu andre it will be 84. 21 ones are 21 4s are. Therefore area of the shaded region is equal to 11 into 4. 11 into 4 is 44. 44 centimeter square is the area of the shaded region. Like this we have to find out the area of the shaded region. So thank you.